ಮಸೀದಿಯಲ್ಲಿ ನಮಾಜ್ ಮಾಡುವ ಮುಸ್ಲಿಮರು, ಮಸೀದಿ ಆವರಣದಲ್ಲಿ ಮಕ್ಕಳೊಂದಿಗೆ ನಿಲ್ಲುವ ಮುಸ್ಲಿಮೇತರರು. ಬೆಂಗಳೂರಿನ ಹಲವು ಮಸೀದಿಗಳಲ್ಲಿ ಕಂಡುಬರುವ ಈ ಸೌಹಾರ್ದ ಪರಂಪರೆಯ ಹೆಗ್ಗುರುತು ಕಾಟನ್ಪೇಟೆಯಲ್ಲಿರುವ ತವಕ್ಕಲ್ ಮಸ್ತಾನ್ ದರ್ಗಾ. ನಮಾಜ್ ಆರಂಭವಾಗುವುದಕ್ಕೆ ಮೊದಲೇ ಮಸೀದಿಯ ಆವರಣದಲ್ಲಿ ಸರ್ವಧರ್ಮಗಳ ಜನರು, ಮಕ್ಕಳು, ಹಿರಿಯರು, ರೋಗಿಗಳನ್ನು ಕರೆದುಕೊಂಡು ಬರುತ್ತಾರೆ. ನಮಾಜ್ ಮುಗಿಯುವವರೆಗೂ ಅಲ್ಲೇ ನಿಂತು ಮಸೀದಿಯಿಂದ ಹೊರಬರುವವರಿಗಾಗಿ ಕಾಯುತ್ತಾರೆ. ಪ್ರಾರ್ಥನೆ ಮುಗಿಸಿ ಹೊರಬರುವ ಹಿರಿಯ ವ್ಯಕ್ತಿಗಳು ಈ ಮಕ್ಕಳಿಗೆ ಮತ್ತು ನೆರೆದಿರುವವರಿಗೆ ಕುರ್ಆನ್ ಸೂಕ್ತಗಳನ್ನ ಪಠಿಸಿ ಓದುತ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದಗಳಿಲ್ಲ. ಆಶೀರ್ವದಿಸುವವರಲ್ಲೂ ಆಶೀರ್ವಾದ ಪಡೆದುಕೊಳ್ಳುವವರಲ್ಲೂ ಇರುವುದು ದೇವಭಕ್ತಿ, ನಂಬಿಕೆ, ಸೌಹಾರ್ದ ಮಾತ್ರ. ನಾವು ಹುಟ್ಟಗಿಂದ ಬರ್ತೀವಿ. ಎಂತಹದ್ದೇ ಅಡೆತಡೆಗಳು ಎದುರಾದರೂ ಭಾವೈಕ್ಯತೆ ಮತ್ತು ಸಾಮರಸ್ಯ ಭಾರತದ ಮಣ್ಣಲ್ಲಿ ಎಂದೆಂದಿಗೂ ಚಿರಾಯು ಎನ್ನುವುದಕ್ಕೆ ಇಂತಹ ಸಂಪ್ರದಾಯಗಳೇ ಸಾಕ್ಷಿ. 248 ವರ್ಷಗಳ ಇತಿಹಾಸವಿರುವ ತವಕ್ಕಲ್ ಮಸ್ತಾನ್ ದರ್ಗಾಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನದೇ ಇಂದಿಗೂ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ. ಹೈದರಾಲಿ ಆಡಳಿತಾವಧಿಯಲ್ಲಿ ಇಲ್ಲಿ ನೆಲೆಸಿದ್ದ ಸೂಫಿ ಸಂತರಾದ ಹಜರತ್ ತವಕ್ಕಲ್ ಬಾಬಾ, ಹಜರತ್ ಟಿಪ್ಪು ಮಸ್ತಾನ್ ಮತ್ತು ಮಾಣಿಕ್ ಮಸ್ತಾನ್ ಎನ್ನುವ ಸೂಫಿ ಸಂತರ ಸೂಚನೆಯಿಂದ ಈ ಮಸೀದಿಯನ್ನ ನಿರ್ಮಿಸಲಾಗಿತ್ತು. ಮೈಸೂರ ಹುಲಿಗೆ ಟಿಪ್ಪು ಸುಲ್ತಾನ್ ಎಂದು ಹೆಸರಿಟ್ಟದ್ದು ಕೂಡ ಇದೇ ಟಿಪ್ಪು ಮಸ್ತಾನ್ ಹೆಸರಿನ ಕಾರಣದಿಂದ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ವಿಶ್ವಪ್ರಸಿದ್ಧ ಕರಗವು ತವಕ್ಕಲ್ ಮಸ್ತಾನ್ ದರ್ಗಾಕ್ಕೆ ಭೇಟಿ ನೀಡುವ ಪರಂಪರೆಯನ್ನ ಇಂದಿಗೂ ಉಳಿಸಿಕೊಂಡು ಬಂದಿರುವುದು ಸೌಹಾರ್ದತೆಯ ಪ್ರತೀಕ.